ನಮಸ್ಕಾರ. ಎಲ್ಲಿಸ್ ಪೆರಿ ಮತ್ತು ರೀಚಾ ಘೋಷ್ ರವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಗುಜರಾತ್ ಪಡೆ. 99% ಸೋಲುವ ಪಂದ್ಯವನ್ನ ಗೆದ್ದು ಬೀಗಿತ್ತು ಆರ್ಸಿಬಿ. WPL ನಲ್ಲಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿತ್ತು ಆರ್ಸಿಬಿ ತಂಡ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನಿನ್ನೆ ನಡೆದ ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡವು 6 ವಿಕೆಟ್ಗಳ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ. ವಡೋದರದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದಾನ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ. ಲಾರಾ ಓಲ್ವರ್ಟ್ ರವರು ಕೇವಲ 6 ರನ್ ಬಾರಿಸಿ ರೇಣುಕಾ ಸಿಂಗ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರು. ಇದರ ಬೆನ್ನಲ್ಲೇ ಡಯಾನಾ ಹೇಮಲತಾ ಕೂಡ 4 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಆದರೆ ಅದಾದ ಬಳಿಕ ಜೊತೆಯಾದ ಬೆತ್ ಮುನಿ ಹಾಗೂ ಆಶ್ಲೆನ್ ಗಾರ್ಡನ್ ರವರು ಆರ್ಸಿಬಿ ತಂಡಕ್ಕೆ ಕಾಟ ನೀಡಿದರು ಸ್ನೇಹಿತರೆ. ಇವರಿಬ್ಬರ ನಡುವೆ 3ನೇ ವಿಕೆಟ್ಗೆ ಬರೋಬ್ಬರಿ 44 ರನ್ಗಳ ಪಾರ್ಟ್ನರ್ಶಿಪ್ ಮೂಡಿ ಬಂದಿತು ಸ್ನೇಹಿತರೆ. ಈ ಮಧ್ಯೆ ಬೆತ್ ಮುನಿ ರವರು 42 ಎಸೆತಗಳನ್ನು ಎದುರಿಸಿ 8 ಬೌಂಡರಿಗಳೊಂದಿಗೆ 56 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ಆದರೆ ಅದಾದ ಬಳಿಕ ಆಶ್ಲೆನ್ ಗಾರ್ಡನ್ ರವರು ಸಿಡಿಲಬ್ಬರದ ಆಟವನ್ನ ಮುಂದುವರಿಸಿದರು. ಅದರಲ್ಲಿಯೂ ನಾಯಕಿ ಆಶ್ಲೆನ್ ಗಾರ್ಡನ್ ರವರು ಬರೀ 6 ಗಳಲ್ಲೇ ಡೀಲ್ ಮಾಡುತ್ತಾ ಹೊರಟಿದ್ದರು. ಪರಿಣಾಮವಾಗಿ ಆಶ್ಲೆನ್ ಗಾರ್ಡನ್ ರವರು 37 ಎಸೆತಗಳನ್ನು ಎದುರಿಸಿ 8 6 ಹಾಗೂ 3 4ಗಳೊಂದಿಗೆ ಅಜೇಯ 79 ರನ್ ಕಲೆ ಹಾಕಿದರು ಮತ್ತು ಡಯಾನಾ ಡಾಟಿನ್ ರವರು 25 ರನ್ಗಳ ಕೊಡುಗೆ ನೀಡಿದರು. ಕೊನೆ ಹಂತದಲ್ಲಿ ಸ್ಮಿರಾನ್ ಶೇಖ್ ರವರು 11 ರನ್ ಬಾರಿಸಿ ತಂಡದ ಮೊತ್ತವನ್ನ 200 ರ ಗಡಿಗೆ ತಂದು ನಿಲ್ಲಿಸಿದರು. ಇದರೊಂದಿಗೆ ಗುಜರಾತ್ ಜೈಂಟ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 201 ರನ್ ಕಲೆ ಹಾಕಿತು ಸ್ನೇಹಿತರೆ. ಮತ್ತು ಆರ್ಸಿಬಿ ತಂಡದ ಪರ ರೇಣುಕಾ ಸಿಂಗ್ 2 ವಿಕೆಟ್ ಪಡೆದುಕೊಂಡರು. 202 ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡಕ್ಕೆ ನಾಯಕಿ ಆಶ್ಲೆನ್ ಗಾರ್ಡನ್ ರವರು ಆಘಾತ ನೀಡಿದರು. 2ನೇ ಓವರ್ನಲ್ಲಿ ಆರ್ಸಿಬಿ ತಂಡದ ಇಬ್ಬರು ಆರಂಭಿಕ ಆಟಗಾರ್ತಿಯರನ್ನ ಆಶ್ಲೆನ್ ಗಾರ್ಡನ್ ಪೆವಿಲಿಯನ್ ಗಟ್ಟಿದರು. ಸ್ಮೃತಿ ಮಂದಾನ 9 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರೆ ವ್ಯಾಟ್ ರವರು 4 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಆದರೆ ಅದಾದ ಬಳಿಕ ಜೊತೆಯಾದ ಎಲಿಸ್ ಪೆರಿ ಹಾಗೂ ರಾಘವಿ ಬಿಶ್ ರವರು 3ನೇ ವಿಕೆಟ್ಗೆ ಬರೋಬ್ಬರಿ 86 ರನ್ಗಳ ಪಾರ್ಟ್ನರ್ಶಿಪ್ ಹಂಚಿಕೊಂಡರು ಸ್ನೇಹಿತರೆ. ಅದರಲ್ಲಿಯೂ ಎಲಿಸ್ ಬೆರಿ ರಿಸ್ಕ್ ತೆಗೆದುಕೊಂಡು ಬ್ಯಾಟಿಂಗ್ ಮಾಡುತ್ತಾ ಸಾಗಿದರು. ಕ್ಯಾಲ್ಕುಲೇಟಿವ್ ರಿಸ್ಕ್ ತೆಗೆದುಕೊಂಡು ಎಲಿಸ್ ಪೆರಿ ಬೌಂಡರಿ ಬಾರಿಸುತ್ತಾ ಸಾಗಿದರು. ಈ ಮಧ್ಯೆ ರಾಘವಿ ಬಿಸ್ಟ್ 27 ಎಸೆತಗಳಿಂದ 25 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ಆದರೆ ಇದಾದ ಬಳಿಕ ಜೊತೆಯಾದ ಎಲಿಸ್ ಪೆರಿ ಹಾಗೂ ರಿಚಾ ಘೋಷ್ ಉತ್ತಮ ಜೊತೆ ಆಟವನ್ನು ಆಡುವಲ್ಲಿ ವಿಫಲವಾದರು. ಈ ವೇಳೆ ಎಲಿಸ್ ಪೆರಿ 34 ಎಸೆತಗಳನ್ನು ಎದುರಿಸಿ ಆಕರ್ಷಕ ಅರ್ಧಶತಕ ಸಿಡಿಸಿ ಪೆವಿಲಿಯನ್ ಸೇರಿಕೊಂಡರು. ಇದರೊಂದಿಗೆ ಎಲಿಸ್ ಪೆರಿ ತಮ್ಮ WPL ವೃತ್ತಿ ಬದುಕಿನ 5ನೇ ಅರ್ಧಶತಕ ಬಾರಿಸಿದರು. ಆದರೆ ಅದಾದ ಬಳಿಕ ಜೊತೆಯಾದ ರೀಚಾ ಘೋಷ್ ಹಾಗೂ ಕನ್ನಿಕಾ ಅಹುಜಾ ಪಂದ್ಯದ ಸಂಪೂರ್ಣ ಚಿತ್ರಣವನ್ನೇ ಬದಲಿಸಿದರು ಸ್ನೇಹಿತರೆ. ಕೊನೆಯ 42 ಎಸೆತಗಳಲ್ಲಿ ಆರ್ಸಿಬಿ ತಂಡದ ಗೆಲುವಿಗೆ ಬರೋಬ್ಬರಿ 89 ರನ್ಗಳ ಅವಶ್ಯಕತೆ ಇರುತ್ತದೆ. ಈ ಮಧ್ಯೆ ಕನ್ನಿಕಾ ಅಹುಜಾ ಹಾಗೂ ರೀಚಾ ಘೋಷ್ ರವರು ಸಿಡಿಲಬ್ಬರದ ಆಟವನ್ನು ಆಡುವ ಮೂಲಕ ಆರ್ಸಿಬಿ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ. ಅಂತಿಮವಾಗಿ ರೀಚಾ ಘೋಷ್ 27 ಎಸೆತಗಳನ್ನು ಎದುರಿಸಿ 4 6 ಹಾಗೂ 7 4ಗಳೊಂದಿಗೆ ಅಜೇಯ 64 ರನ್ ಬಾರಿಸಿದರೆ ಕನ್ನಿಕಾ ಅಹುಜಾ ಕೇವಲ 13 ಎಸೆತಗಳಿಂದ ಅಜೇಯ 30 ರನ್ ಬಾರಿಸಿ ಆರ್ಸಿಬಿ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಕೊಡುಗೆಗಳನ್ನು ನೀಡುತ್ತಾರೆ. ಅಂತಿಮವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಟಾರ್ಗೆಟ್ ಅನ್ನು 18.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ಇದರೊಂದಿಗೆ WPL ಇತಿಹಾಸದಲ್ಲೇ 200ಕ್ಕೂ ಅಧಿಕ ರನ್ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡಿದ ಮೊದಲ ತಂಡ ಎಂಬ ವಿಶ್ವ ದಾಖಲೆ ನಮ್ಮ ಆರ್ಸಿಬಿ ನಿರ್ಮಿಸಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.